ಶ್ರೀಮತಿ ಹಾಗೂ ಶ್ರೀ ವೆಂಕಟಾಚಾರ್ ದಂಪತಿಗಳ ಮಗಳು ಎಂಬಿ ಕನಕಮ್ಮ, ಅಂದರೆ ನಮ್ಮ ಕನ್ನಡದ ಹೆಮ್ಮೆಯ ಲೇಖಕಿ ಅಶ್ವಿನಿ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿರುವ ಇವರು ತುಮಕೂರಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದು ನಂತರ ಮೈಸೂರಿನಲ್ಲಿ ಬಿಎಸ್ಸಿ ಹಾಗೂ ಎಂಎಸ್ಸಿ ಪದವೀಧರರಾಗಿ ಬೆಂಗಳೂರಿನ ಎಜಿಎಸ್ ಆಫೀಸ್ನಲ್ಲಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿ ಜಿಕೆವಿಕೆಯ ಅಧಿಕಾರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರು ರಚಿಸಿದ ನಿಲುಕದ ನಕ್ಷತ್ರ, ಬೆಸುಗೆ, ಕಪ್ಪುಕೊಳ ಅದೇ ಹೆಸರಿನಲ್ಲಿ ಚಿತ್ರವಾದರೆ, ಇವರು ಬರೆದಿರುವ ಮೃಗತೃಷ್ಣ, ಡಾಕ್ಟರ್ ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ಕಾಮನ ಬಿಲ್ಲಾಗಿ, ವಿಸ್ಮೃತಿ ಎಂಬ ಇವರ ಇನ್ನೊಂದು ಕಾದಂಬರಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ಮನಮಿಡಿಯಿತು ಎಂಬ ಚಿತ್ರವಾಯಿತು. ಅಶ್ವಿನಿ ಅವರ ಜೀವನದ ಕಥೆಯನ್ನ ಅವರ ಹತ್ತಿರದ ಸಂಬಂಧಿ ಹಾಗೂ ಸ್ವತಃ ಬರಹಗಾರರಾಗಿರುವ ಶ್ರೀ ಯತಿರಾಜ್ ವೀರಾಂಬುದಿ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಈ ಲೇಖಕರ ಸರಣಿಯ 101 ನೆನಪಿಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಈ 101 ನೆನಪು ಲೇಖಕರ ಅಥವಾ ಲೇಖಕಿಯರ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷವಾದ ಅಪರೂಪವಾದ ಅತಿಥಿ ಬಂದಿದ್ದಾರೆ. ಅವರೊಂದಿಗೆ ಅವರ ಕಥೆಯ ಜೊತೆಗೆ ಇನ್ನೊಬ್ಬ ಅದ್ಭುತವಾದ ಲೇಖಕಿ, ಒಂದು ಕಾದಂಬರಿಗಾರ್ತಿ, ನಮ್ಮ ಅಶ್ವಿನಿ ಮೇಡಮ್ ಅವರು. ಅಶ್ವಿನಿ ಮೇಡಮ್ ಯಾರಿಗೂ ಗೊತ್ತಿಲ್ಲ. ಅವ್ರು ಬರೆದಿರೋ ಕಾದಂಬರಿಗಳು ಅಕ್ಷರ ಲೋಕದ ಎಲ್ಲ ಅವರ ಅಭಿಮಾನಿಗಳಿಗೆ ಚಿರಪರಿಚಿತ. ಇವತ್ತಿಗೂ ಕೂಡ ನನಗೆ ನಮ್ಮ ಯತಿರಾಜ್ ಸರ್ ಹೇಳ್ತಾ ಇದ್ದಾರೆ, ಅವರ ಒಂದು ಬರಹಗಳು, ಅವರ ಒಂದು ಕಾದಂಬರಿಗಳು ಪ್ರತಿಲಿಪಿನಲ್ಲಿ 35 ಲಕ್ಷಕ್ಕೂ ಹೆಚ್ಚು ಜನ ಫಾಲೋವರ್ಸ್ ಇದ್ದಾರೆ. ಸೊ ಇವತ್ತಿಗೂ ಅವರ ಅಕ್ಷರಗಳ ಮೂಲಕ ಜೀವಿಸ್ತಾ ಇರೋ ಅಶ್ವಿನಿ ಮೇಡಮ್ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸಬೇಕು ಅಂತ ನನಗೆ ಆಸೆ. ಇದಕ್ಕೆ ನಂಗೆ ಸಪೋರ್ಟ್ ಮಾಡಿರೋದು ನಮ್ಮ ಯತಿರಾಜ್ ವೀರಾಂಬುದಿ ಅವರು. ಆ್ಯಂಡ್ ಅವರು ಕೂಡ ಬರಹಗಾರರು. ಅವರು ತುಂಬ ಪ್ಯಾಷನೇಟ್ ಫೆಲೋ. ಅವರು ಒಂದು ಒಳ್ಳೆ ಹುದ್ದೆಯಲ್ಲಿದ್ದು ಈ ಬರವಣಿಗೆಗೋಸ್ಕರ ತುಂಬ ಕೆಲಸಗಳು ಮಾಡಿದ್ದಾರೆ. ಎಲ್ಲವೂ ಒಟ್ಟಾಗಿ ಮಾತಾಡ್ಕೊಂಡು ಹೋಗೋಣ. ನನಗೆ ಸರ್ ಲಿಂಕ್ ಆಗೋದಕ್ಕೆ ಕಾರಣ, ಅಗೇನ್ ಐ ನೀಡ್ ಟು ಥ್ಯಾಂಕ್ ನಮ್ಮ HG ರಾಧಾದೇವಿ ಮೇಡಮ್ ಅವರ ಮಗಳು ಶ್ರೀಲಕ್ಷ್ಮಿ ಮೇಡಮ್ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮಿಂದ ಸರ್ ಸಂಪರ್ಕ ಸಿಕ್ತು. ಆ್ಯಂಡ್ ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಅವರ ಕುಟುಂಬವನ್ನು, ಅವರಿಗೆ ಸಂಬಂಧಪಟ್ಟವ್ರನ್ನ, ಅವರ ಸಾಧನೆಗಳನ್ನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಯತಿರಾಜ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಪ್ರೀತಿಯಿಂದ ಬಂದು ಮಾತಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಭಾಳ ಆಭಾರಿಯಾಗಿದ್ದೀನಿ. ಧನ್ಯವಾದ. ನಾನು ಅಶ್ವಿನಿಯವ್ರ ಮಾತು ಅಂದರೆ ಯಾವತ್ತ ರೆಡಿನೇ ಬರೋದಕ್ಕೆ. ಯಾಕೆಂದರೆ ಅವರ ಬಗ್ಗೆ ನಾನು ಯೋಚನೆ ಮಾಡಿದಾಗ ನನಗೆ ಒಂದು ಕನ್ನಡದ ಗಾದೆ ನೆನಪಾಗುತ್ತೆ. ಆನೆ ಬದುಕಿದ್ರು ಸಾವಿರ ಸತ್ರು ಸಾವಿರ ಅಂತ. ಆಕೆ ಆಗಲೇ ತೀರ್ಕೊಂಡು 17 ವರ್ಷ ಆಯಿತು. ಆದರೂ ಇವತ್ತಿಗೂ ಅವರ ಸಾಹಿತ್ಯದಿಂದ ಅವರು ಜೀವಂತವಾಗಿದ್ದಾರೆ. ಅದರಿಂದ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಏನು ಹೇಳ್ತಾರೆ, ಹೊಸಬರು ಓದಲ್ಲ, ಏನೇನೇ ಆದರೂ ಕೂಡ ಆ ಒಂದು ಆ್ಯಪಲ್ಲಿ ಓದಿ ಈಗ ಪುಸ್ತಕಗಳು ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅದು ಅಂದರೆ ಅದನ್ನು ಅವರು ಮನೆಯಲ್ಲಿ ಇಟ್ಕೊಳ್ಳೋಕೆ ಆಸೆ ಪಡ್ತಾರೆ ಪುಸ್ತಕನ. ಸೊ ಅದು ಅಶ್ವಿನಿಯವರ ಬರವಣಿಗೆಯ ಶಕ್ತಿ, ಅವ್ರ ತಾಕತ್ತು. ಹೌದು. ನನಗೆ ನಾನು CN ಮುಕ್ತಾ ಅವ್ರ ಸರಣಿ ಮಾಡಿಕೊಂಡು ಮೈಸೂರಿಂದ ಬರ್ತಾ ಇದ್ದೆ ಸರ್. CN ಮುಕ್ತಾ ಅವರ ಬ್ರದರ್ ಹೆಂಡತಿ ರಾಜೇಶ್ವರಿ ಅಂತ ಮೇಡಮ್ ಇದ್ದಾರೆ. ಅವರು ನನಗೆ ಹೇಳಿದ್ರು, ಯತಿರಾಜ್ ವೀರಾಂಬುದಿ ಅವ್ರನ್ನ ಮಾತಾಡಿ ಅಶ್ವಿನಿ ಮೇಡಮ್ ಬಗ್ಗೆ. ಹೌದಾ, ಎಲ್ಲಿ ಸಿಗ್ತಾರೆ, ನಂಬರ್ ಸಿಗುತ್ತಾ ಅಂತ ಕೇಳಿದೆ. ನನ್ನ ಹತ್ರ ನಂಬರ್ ಇಲ್ಲ, ಅವ್ರ ಹೆಸರು ಸ್ಪೆಲ್ಲಿಂಗ್ ಎಲ್ಲ ಕಳಿಸ್ತೀನಿ. ಈಸ್ ಎ ವೆರಿ ಆ್ಯಕ್ಟಿವ್ ಪರ್ಸನ್. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾರೆ. ನನಗೆ ರಾಧಾದೇವಿ ಅವ್ರ ಮಗಳು ಶ್ರೀಲಕ್ಷ್ಮಿ ಮೇಡಮ್ ಅವ್ರನ್ನ ಸಹಾಯ ತೊಗೋತೀನಿ. ಅವ್ರು ಹೇಳ್ತಾರಂಗೆ ಪಾಪ ಇಮಿಡಿಯೇಟಾಗಿ ನಿಮ್ಮ ನಂಬರ್ ಕೊಟ್ಟರು. ಸೊ ಅವ್ರಿಗೂ, ರಾಜೇಶ್ವರಿ ಮೇಡಮ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವ್ರ ಮೂಲಕನೇ ನಾನು ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಸ್ ಸರ್, ನಮ್ಮ ಅಶ್ವಿನಿ ಮೇಡಮ್ ಅವರ ಕೆಲವು ನೆನಪಿನ ಊರುಗಳಿಗೆ ಹೋಗೋಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಅಶ್ವಿನಿ ಮೇಡಮ್ ಬಳಗದಲ್ಲಿ ತಮಗೆ ಹೇಗೆ ಸರ್, ಹೌ ಯು ಆರ್ ರಿಲೇಟೆಡ್? ನನ್ನ 4ನೇ ಸೋದರತ್ತೆ ಯದುಗಿರಿ ಅಂತ ಇದ್ದರು, ಮಹಾರಾಣಿ ಸಲ್ ಲೆಕ್ಚರ್ ಆಗಿದ್ದರು. ಅವರ ಪತಿಯ ತಂಗಿ ಅಶ್ವಿನಿ. ಓಕೆ. ನನ್ನ ಸೋದರತೆಯ ನಾದಿನಿ. ನಿಮ್ಮ ಸೋದರತೆ ನಾದಿನಿ ಅಂದರೆ ನಿಮ್ಮ ಮಾವನ ತಂಗಿ? ಹೌದು. ನಿಮ್ಮ ಮಾವನ ತಂಗಿ, ಮತ್ತೆ ಗಂಡ ನಿಮ್ಮ ಮಾವನ ತಂಗಿನೇ ಅಶ್ವಿನಿ ಮೇಡಮ್? ಹೌದು. ಓಕೆ. ಎಲ್ಲಿಂದ ಅಶ್ವಿನಿ ಮೇಡಮ್? ಆಫ್ಕೋರ್ಸ್ ನೀವು ಕಳಿಸಿದ್ರಿ ನಂಗೆ ರೈಟಪ್ಪು. ಜನಗಳ ಮುಂದೆ ಇನ್ನಷ್ಟು ಸ್ವಲ್ಪ ವಿಸ್ತಾರವಾಗಿ ಹೇಳೋದಕ್ಕೆ, ಅವರ ಬಾಲ್ಯ, ಅವ್ರು ಹುಟ್ಟಿದ್ದು ಎಲ್ಲಿ ಸರ್ ಅಶ್ವಿನಿ ಮೇಡಮ್ ಅವರು? ನಿಜ ಹೇಳಬೇಕಂದ್ರೆ ನನಗೆ ಅವರ ಪರಿಚಯ ಆದಮೇಲೆ
ಸ್ವಲ್ಪ ಕೇವಲ ನನ್ನ ಕುತೂಹಲಕ್ಕೆ ಕೆಲವು ತಿಳ್ಕೊಂಡೆ. ಅವರು ಹುಟ್ಟಿದ್ದು ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ. ಆಮೇಲೆ ತುಮಕೂರಲ್ಲಿ ಅವರು ಅವರ PUC ಅಂದರೆ ಇಂಟರ್ ಓದಿದ್ದಾರೆ. ಆಮೇಲೆ ಮೈಸೂರು ಮಹಾರಾಜಸಲ್ಲಿ BSc ಆನರ್ಸು MSc ಆನರ್ಸ್ ಎರಡೂ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮಾಡಿದರು. ಆಮೇಲೆ AG's ಆಫೀಸಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ಬೆಂಗಳೂರಲ್ಲಿ. ಅಲ್ಲಿ ಸುಮಾರು ವರ್ಷ ಇದ್ದು ಆಮೇಲೆ GKVKಗೆ ಅಧಿಕಾರಿಯಾಗಿ ಅಲ್ಲಿಗೆ ಹೋದರು. ಕನಕ ಅಲ್ಲ ಸರ್ ಹೆಸರು? ಅವ್ರ ಹೆಸರು ಕನಕಮ್ಮ, MV ಕನಕಮ್ಮ ಅಂತ. ಅವರ ನಕ್ಷತ್ರ ಅಶ್ವಿನಿ, ಅದಕ್ಕಾಗಿ ಅವರು ನಂದು ಅಶ್ವಿನಿ ನಕ್ಷತ್ರ ಸರ್. ಅದಕ್ಕಾಗಿ ಅವರನ್ನ ಅಶ್ವಿನಿ ಅಂತ ಇಟ್ಕೊಂಡ್ರು. ಅವರು ಮೊದಲನೇ ಅವರ ಒಂದು ಬರವಣಿಗೆ ಅಂದರೆ ನಿಲುಕದ ನಕ್ಷತ್ರ ಅಂತ ಕಾದಂಬರಿ. ಸಿನಿಮಾ ಆಯ್ತಲ್ವಾ? ಅನಂತ್ನಾಗು, ಭವ್ಯ ಮತ್ತು ತಾರಾ ಇದ್ದರು. ಅವರು ಆ ಕಾದಂಬರಿ ಬರೆದು ಯಾರೋ ದೊಡ್ಡ ಲೇಖಕರಿಗೆ, ಆಗಿನ ಕಾಲದ ಯಾರೋ ದೊಡ್ಡ ಲೇಖಕರಿಗೆ ತೋರಿಸಿದ್ರಂತೆ. ಅದಕ್ಕೆ ಅವರಂದ್ರಂತೆ, ನೀನೊಂದು 4-5 ಕತೆ ಬರೆದು ನಿನ್ನ ಹೆಸರು ಎಲ್ಲರಿಗೂ ಗೊತ್ತಾಗಲಿ, ಆಮೇಲೆ ನೀನು ಕಾದಂಬರಿ ಹಾಕಿದ್ರೆ ವಾಸಿ ಅಂದ್ರಂತೆ. ಸರಿ, ಅದಕ್ಕೆ ಆವಾಗ ಅವರು ಕತೆಗಳು ಬರೆಯೋಕ್ಕೆ ಶುರು ಮಾಡಿದ್ರು. 4-5 ಕತೆ, ಸುಧಾ, ಜನಪ್ರಗತಿ, ಗೋಕುಲ, ಪ್ರಜಾಮತ ಅಲ್ಲೆಲ್ಲ ಬಂದಿದೆ ಅವ್ರ ಕತೆಗಳು. ಬಂದಮೇಲೆ ಅವರು ನಿಲುಕದ ನಕ್ಷತ್ರನ ಸಂಯುಕ್ತ ಕರ್ನಾಟಕಕ್ಕೆ ಕೊಟ್ಟರು. ಐ ಥಿಂಕ್ ಶಾಮರಾವ್ ಇದ್ದರು ಅನಿಸುತ್ತೆ. ಅಲ್ಲಿ ಅದು ದೈನಿಕ ಧಾರಾವಾಹಿ ಆಯ್ತದು. ಸೊ ಹಾಗಾಗಿ ಅದು ಒಂದು ವಿಶಿಷ್ಟವಾದ ಕಾದಂಬರಿ ಹೇಳ್ತೀನಿ. ಅಂದರೆ ಒಂದು ನಮಗೆ ಯೂಶ್ವಲಾಗಿ ಒಂದು ಅಂಥ ಕಾದಂಬರಿಲೂ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ. ನಮಗೆ ಒಂದು ಪಾತ್ರ ಬರುತ್ತೆ, ಅದ್ರ ಬಗ್ಗೆ ನಾವು ತುಂಬ ಅಲ್ಲಿ ಮಾತಾಡ್ತಿರ್ತೀವಿ. ಆದರೆ ಆ ಪಾತ್ರ ಇನ್ಯಾವುದೋ ಒಂದು ಪಾತ್ರ ಅಂತ ನಮ್ಗೆ ಗೊತ್ತಾಗೋ ಹೊತ್ತಿಗೆ ತೀರಾ ತಡ ಆಗಿರುತ್ತೆ. ಆ ಕಾದಂಬರಿಯ ನಾಯಕಿ, ಎರಡನೇ ನಾಯಕಿಗೂ ಆವಾಗಲೇ ಗೊತ್ತಾಗೋದು ಇದು ಈ ಪಾತ್ರ ಅದೇನೇ ಅಂತ. ಅದು ಯಾಕೆ ನಾನು ವಿಸ್ತಾರವಾಗಿ ಹೇಳ್ತಿಲ್ಲ ಅಂದರೆ ಓದೋರು ಕುತೂಹಲ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಸರ್, ಅವರ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿರು, ಅವ್ರ ತಂದೆ ಹೆಸರೇನು ಸರ್? ತಂದೆ ವೆಂಕಟಾಚಾರ್ ಇರಬೇಕು, MV ಅವರು. ಮಾದಮಂಗಲಂ ಅವ್ರ ಊರು. ಮಾದಮಂಗಲಂ ವೆಂಕಟಾಚಾರ್ ಕನಕಮ್ಮ. ಅವ್ರಿಗೆ ತಾಯಿ ಹೆಸರು ನನಗೆ ಗೊತ್ತಿಲ್ಲ. ಐ ಥಿಂಕ್ ಅವ್ರಿಗೆ 4 ಅಣ್ಣಂದರು, 3 ತಂಗೀರು, ಅಥವಾ ಒಟ್ಟು 8 ಜನ. ಅವರು 4 ಸೋದರರು, 4 ಸೋದರಿಯರು. ಐ ಥಿಂಕ್ ಇವ್ರು ಎರಡನೇ ಅವರು ಅನಿಸುತ್ತೆ. ಇಂದಿರಾ ಅಂತ ಒಬ್ಬರು ಅಕ್ಕ ಡಾಕ್ಟರ್ ಆಗಿದ್ದರು. ಆಮೇಲೆ ಜಯಲಕ್ಷ್ಮಿ ಅಂತ ಅವರು ಪೋಸ್ಟ್ ಆಫೀಸಲ್ಲಿದ್ದರು. ಕೊನೆಯವರು ಶ್ಯಾಮಲ ಅಂತ ಯೂನಿವರ್ಸಿಟಿಲಿದ್ದರು, ಮೈಸೂರು ಯೂನಿವರ್ಸಿಟಿಲಿ ಕೆಲಸ ಮಾಡಿದರು. ಎರಡನೇ ಅವರು ನನ್ನ ಮಾವ, ಅವರು ಯೂನಿವರ್ಸಿಟಿಲಿ ಸ್ಪೋರ್ಟ್ಸ್ ಫಿಸಿಕಲ್ ಇನ್ಸ್ಟ್ರಕ್ಟರ್ ಆಗಿದ್ದರು. ಇನ್ನೊಬ್ಬರು ರಂಗಣ್ಣ ಅಂತ ಹೇಳಿ, ಹಿ ವಾಸ್ ಎ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ದರು. ಆ್ಯಂಡ್ ಶ್ರೀಧರ್ ಅಂತ ಅವ್ರು CA ಆಗಿದ್ದರು. ಇನ್ನೊಬ್ಬರು ದೊಡ್ಡವರು ಚೀನಯ್ಯ ಅಂತಿದ್ರಂತೆ, ಅವರು ಐ ಥಿಂಕ್ ಪಾಸ್ಟ್ ಅರ್ಲಿ. ಅಷ್ಟು ಗೊತ್ತು. ಅಂದರೆ ಇವ್ರ ಕುಟುಂಬದಲ್ಲಿ ಯಾರಿಗಾರೋ ಬರವಣಿಗೆ ಅನ್ನೋದಿತ್ತ ಸರ್ ಇದಕ್ಕೆ ಮುಂಚೆ ಅಶ್ವಿನಿ ಮೇಡಮ್? ಇಲ್ಲ ಅನ್ಸುತ್ತೆ, ಯಾರಿಗೂ ಇಲ್ಲ. ಅದು ಒಂಥರ ಅಪರೂಪನೇ. ಹೇಗಂತ ಇವ್ರಿಗೆ ಬರವಣಿಗೆ ಬಂದಿದ್ದು ಹೇಗಂತ ಅಶ್ವಿನಿ ಮೇಡಮ್ ಅವರು? ಆ ಥರ ಅದನ್ನೇನು ನಾನು ನೀವು ಅವ್ರ ಜೊತೆಗೆ ಯಾವತ್ತೂ ಕೇಳಿಲ್ಲ, ಆ ವಿಷಯ ಕೇಳಿಲ್ಲ. ಯಾಕೆಂದರೆ ಏನಾಯ್ತು ಅಂದರೆ, ನಾನು ಅವರ ಭೇಟಿಯಾದಾಗ ನಾನು ಕಿಶೋರಾವಸ್ಥೆಯಲ್ಲಿದ್ದೆ ಆಗ. ಅಂದರೆ ಅವ್ರಿಗೆ ದೊಡ್ಡ ರೈಟ್ರು ಹೆಂಗೆ ಮಾತಾಡ್ಸೋದು ನನಗೆ ಒಂಥರ ಭಯ. ಯಾಕೆಂದರೆ ಐ ವಾಸ್ ಇನ್ ಆ ವಿತ್ ಆಲ್ ದೀಸ್ ಪೀಪಲ್. ಅವಾಗೆಲ್ಲ ಇವು ರೈಟರ್ ಅಂದರೆ ಅಲ್ಲಿದ್ದಾರೆ ಅಂತ. ಸೊ ಅದರಿಂದ ಅವೆಲ್ಲ ಗೊತ್ತಿಲ್ಲ. ಬಟ್ ಬರೆಯೋ ವಿಷಯ ಹೇಳೋರು, ಹಿಂಗೆ ಬರದೆ ಅದು ಬರದೆ ಅಂತ. ಆಮೇಲೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಹೇಳೋಕ್ಕೆ ಶುರು ಮಾಡಿದ್ರು, ನಾನು ಇದು ಬರಿತಾ ಇದ್ದೀನಿ, ಅದು ಬರಿತಾ ಇದ್ದೀನಿ ಅಂತ. ಅಷ್ಟು ಗೊತ್ತು ಅಷ್ಟೇ, ಅದಕ್ಕಿಂತ ಹಿಂದಿಂದೆಲ್ಲ ಗೊತ್ತಿಲ್ಲ. ಇವಾಗ ಅವ್ರ ಬ್ರದರ್ಸು ಸಿಸ್ಟರ್ಸಲ್ಲಿ ಯಾರ್ಯಾರು ಇದ್ದಾರೆ ಸರ್ ಎಲ್ಲಿ? ಈಗ ಸದ್ಯಕ್ಕೆ ಅವರ ಒಬ್ಬರು ಸಿಸ್ಟರ್ ಮೈಸೂರಲ್ಲಿದ್ದಾರೆ, ಕೊನೆಯ ತಂಗಿ ಶ್ಯಾಮಲ ಮೈಸೂರಲ್ಲಿದ್ದಾರೆ. ಇನ್ನೆಲ್ಲರೂ ಅಷ್ಟೇ. ಆ್ಯಂಡ್ ಅಶ್ವಿನಿ ಮೇಡಮ್ ಅವರ ಮೊದಲನೇ ಬರಹ ಯಾವುದು ಸರ್ ತಮಗೆ ಮಾಹಿತಿ ಇರೋ ಪ್ರಕಾರ? ಬರೆದಿದ್ದು ನಿಲುಕದ ನಕ್ಷತ್ರ, ಅದೇ ಮೊದಲು. ಅದು ಪ್ರಕಟಣೆ ಆಗಿದ್ದು ಅದೇ ಮೊದಲು? ಇಲ್ಲ, ಪ್ರಕಟಣೆ ಇನ್ಯಾವುದೋ 2-3 ಕಥೆ ಬಂದಿರಬೇಕು. ಯಾಕೆಂದರೆ ನನಗೆ ಕಥೆಗಳು ಯಾವಾಗ ಬಂತು ಅಂತ ಜ್ಞಾಪಕ ಇಲ್ಲ. ಬಟ್ ಕಥೆಗಳು ಬಂದಮೇಲೆ ಒಂದು 3-4 ಬಂದಮೇಲೆ ಶಿ ಸ್ಟಾರ್ಟೆಡ್ ದಿಸ್. ಇದು ಅವರ ಜೀವನ ತುಂಬ ಚಾಲೆಂಜಿಂಗ್ ಅಂತ ಕೇಳ್ಪಟ್ಟೆ ಸರ್. ಅಂತಂದರೆ ಒಂದು ಹೆಣ್ಣು ಮಗಳು ಒಂದು ಮನೆಗೆ ಒಂದು ಸಂಸಾರ ನಡೆಸೋದಕ್ಕೆ ಏಕಾಂಗಿಯಾಗಿ ಹೋರಾಟ ಮಾಡೋದಂಥ ಒಂದು ತುಂಬ ಇನ್ಸ್ಪೈರಿಂಗ್ ವುಮೆನ್ ಅಂತ ಕೇಳ್ಪಟ್ಟೆ ಅಶ್ವಿನಿ ಮೇಡಮ್ ಅವರು. ಅಂದರೆ ಒಂದು ವಿಷಯ ನಿಜ, ಅವ್ರ ಮನೆಯಲ್ಲಿ ಆಲ್ ದಿ 4 ಹೆಣ್ಮಕ್ಳು ಸೆಲ್ಫ್ ರಿಲಯಂಟ್. ಅಂದರೆ ಒಂಥರ ತಮ್ಮ ಕಾಲ ಮೇಲೆ ತಾವು ನಿಂತ ಹೆಣ್ಣುಗಳು. ಎಲ್ಲರೂ ಅಷ್ಟೇ ಸ್ವತಂತ್ರವಾಗಿ ಥಿಂಕ್ ಮಾಡಿ ಸ್ವತಂತ್ರವಾಗಿ ಬೆಳೆದವರೆಲ್ಲ. ಅಂದರೆ ಇತ್ತು, ಎಲ್ಲರ ಜೊತೆನೂ ಬೆಸುಗೆ ಇತ್ತು. ಆದರೆ ಮಾತ್ರ ಎಲ್ಲರೂ ಸ್ವತಂತ್ರ ಆಲೋಚನಾ ಪರರು ಪ್ರತಿಯೊಬ್ಬರು. ನನಗೆ ನೀವು
ಆ ಫೋಟೋಸ್ ಎಲ್ಲ ಕಳಿಸಿದ್ರೆ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಅವ್ರು ಕೂತ್ಕೋತಿದ್ದು ಚೇರು, ಅವ್ರು ಬರೀತಿದ್ದು ಟೇಬಲ್. ಅದು ಅಕ್ಷಯ್ ಬಾಳಗೇರಿ ಅವರು ಥ್ಯಾಂಕ್ಸ್ ಹೇಳ್ಬೇಕು, ಕರ್ಕೊಂಡು ಹೋಗಿ ಅದೆಲ್ಲ ಮಾಡಿಸಿ. ಅಕ್ಷಯ್ ಬಾಳಗೇರಿ ಅಂದರೆ ನಮ್ಮ ಪ್ರತಿಲಿಪಿಯವರು. ಥ್ಯಾಂಕ್ ಯು ಅಕ್ಷಯ್ ಅವರೇ. ನಿಮ್ಮ ಮೂಲಕ ಸಾರಿಗೆ ಬಂದಿದೆ, ಸಾರಿಂದ ನನಗೆ ಬಂದಿದೆ. ಸೊ ಕ್ರೆಡಿಟ್ಸ್ ಟು ಯು. ಯಾ ಆ ವಿಷಯ ನಿಜ. ಯಾಕೆಂದರೆ ಅವ್ರು ಭಾಳ ಒಂದು ಜಯಲಕ್ಷ್ಮಿ ಬಗ್ಗೆ, ಅದೇ ಅಶ್ವಿನಿ ಅವ್ರ ತಂಗಿ ಬಗ್ಗೆನೇ ಒಂದು ಲೇಖನ ಬರೆದಿದ್ದಾರೆ ಪ್ರತಿಲಿಪಿ ಅವರು. ಸೊ ನಿಮ್ಮ ಮೇಲೆ ಅಶ್ವಿನಿಯವರ ಬರಹಗಳು ಪ್ರಭಾವಳಿ ಬೀರಿದ್ದು ಯಾವಾಗ, ಹೇಗೆ? ನಾನು ಸುಧಾ ಓದ್ತಾ ಇದ್ದೆ. ಐ ಥಿಂಕ್ 17 ವರ್ಷ, ಅಂದರೆ ಐ ಥಿಂಕ್ 74ರಲ್ಲಿ ಬಂದಿರಬೇಕು ಸುಧಾಲಿ. ಬೆಸುಗೆ ಶುರುವಾಯಿತು. ಬೆಸುಗೆ ಶುರುವಾದಾಗ ನಮಗೂ ಆ ವಯಸ್ಸಲ್ಲಿ ಅದರಲ್ಲಿ ಪ್ರೇಮ ಕಥೆ ಅದು ಇದು ಬರುತ್ತಲ್ಲ, ಏನೋ ಒಂದು ಥ್ರಿಲ್ಲು. ಓದ್ತಾ ಇದ್ವಿ, ವಾರ ವಾರ ಯೋಚನೆ ಮಾಡೋದು ಏನಾಗ್ಬೋದು ಮುಂದಿನ ವಾರ, ಅವೆಲ್ಲ ಮಾಡ್ತಾ ಇದ್ದಾಗ ನನ್ನ ಸೋದರತ್ತೆ ಮಗ ಅವನಂದ, ಬಾ ನಮ್ಮ ಮತ್ತೇನು ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀನಿ ಅಂತ ಹೋಗಿದ್ದೆ. ಅವಾಗ ಹೋದಾಗ ಅವರು ಸಂಜಯ್ ನಗರದಲ್ಲಿದ್ದರು. ಓಕೆ, ಅವ್ರ ಸ್ವಂತ ಮನೆ ಅದೇನೆ, ಎಲ್ಲ ಅಲ್ಲೇ ಇದ್ರು. ಅಲ್ಲಿ ಮಾತಾಡಿದಾಗ, ಹೋಗಿ ಮಾತಾಡಿಸಿದಾಗ ಏನೋ ಥ್ರಿಲ್ಲು, ಅಯ್ಯೋ ಅಶ್ವಿನಿಯವ್ರು ಮಾತಾಡ್ತಿದ್ದಾರೆ ಅಂತ. ಆಮೇಲೆ ಚೆನ್ನಾಗಿ ಮಾತಾಡ್ಸಿದ್ರು. ಏನು ಬರ್ದಿದ್ದೀರಾ ಅದೇ ಸುಮ್ಮನೆ ಕ್ಯಾಶುವಲ್. ಅದೇ ಇನ್ನೂ 2 ಇದೆ, ನಿಲುಕದ ನಕ್ಷತ್ರ ಬಂತು. ಆಮೇಲೆ ಮೈತ್ರಿ ಅಂತ ಒಂದು ಸಂಯುಕ್ತ ಕರ್ನಾಟಕದಲ್ಲಿ ಅದು ದೈನಿಕ ಧಾರಾವಾಹಿ ಆಯಿತು. ಆಮೇಲೆ 3ನೇದು ಕಪ್ಪು ಕೊಳ ಅಂತ ಕನ್ನಡ ಪ್ರಬಲ ಧಾರಾವಾಹಿ ಆಯಿತು. ಅದು ಸಿನಿಮಾ ಆಯ್ತಲ್ಲ ಸರ್? ಅದು ಸಿನಿಮಾ ಆಯಿತು, ಜಯಮಾಲಾ ಅಶೋಕ್ ಸಿನಿಮಾ ಆಯಿತು. 4ನೇದೇ ಈ ಬೆಸುಗೆ. ಸೊ ಹಾಗೆ ಅವರು ಒಂದೊಂದೇ ಬರಿತಾ ಹೋದರು. ಏನು ಬರೆದ್ರು ಅದು ಯಾವುದೋ ಒಂದು ಪತ್ರಿಕೆಯಲ್ಲಿ ಖಂಡಿತವಾಗಿ ಬರ್ತಾ ಇತ್ತು ಅವಾಗ. ಯಾಕೆಂದರೆ ಅಷ್ಟೊತ್ತಿಗೆ ಬೆಸುಗೆ ಬಂದಾಗ ಅವರು ಸಾಕಷ್ಟು ಜನಪ್ರಿಯ ಆಗೋದು. ಬೆಸುಗೆ ಅಂದರೆ ನನಗೊಂದು ನಮ್ಮ ತಾಯಿ ಹೇಳೋರು, ನಮ್ಮ ಅಪ್ಪ ಅಮ್ಮ ಮದುವೆ ಆದಮೇಲೆ ಮೊದಲು ನೋಡಿ ಸಿನಿಮಾ ಬೆಸುಗೆ ಅಂತ. ನೋಡಿ, ಒಂದೊಂದು ಮೆಮೊರಿಗಳು ಒಂದೊಂದು ಆ ರೀತಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿಬಿಡುತ್ತೆ. ಎಸ್, ಅಂದರೆ ನಾನು ಅದೇ ಕೇಳಿದ್ದು ಸರ್ ತಮ್ಮ ಹತ್ರ, ಅವರು ಇದಕ್ಕೆ ಮುಂಚೆ ನೀವು ಕಾದಂಬರಿಗಳು ಓದಿದ್ರಾ ಅಶ್ವಿನಿ ಮೇಡಮ್ ಅವ್ರದ್ದು? ಅಂದರೆ ನೀವು ಭೇಟಿಯಾಗಕ್ಕೆ ಮುಂಚೆ ಓದಿದ್ರಾ? ಇಲ್ಲ, ನಾನು ಬೆಸುಗೆನೇ ಓದ್ತಾ ಇದ್ದಿದ್ದು, ಅದಕ್ಕೆ ಮುಂಚೆ ಓದಿಲ್ಲ. ಬೆಸುಗೆ ಸುಧಾಲ್ ಓದ್ತಾ ಇದ್ದೆ. ಆ ಟೈಮಲ್ಲಿ ಹೋಗಿ ಅವ್ರನ್ನ ಭೇಟಿಯಾದೆ. ಸೊ ಓಕೆ, ಹೇಗಿರೋರು, ಹೇಗೆ ಮಾತಾಡೋರು? ಚೆನ್ನಾಗಿ ಮಾತಾಡೋರು. ಇವನು ನನ್ನ ಮಾಮನ ಮಗ ಯತಿರಾಜ್ ಅಂತ ಹೇಳಿದೆ. ಏನಪ್ಪ ಯತಿ, ಹಂಗೆ ನಾನು ಮಾತಾಡ್ಸ್ತಾ ಇದ್ರು. ಯತಿ ಅಂತಲೇ ನನ್ನ ಹೆಸರು. ಚೆನ್ನಾಗೇ ಮಾತಾಡ್ಸಿದ್ರು. ನೀ ಏನಾರು ಮಾಡ್ತೀವಿ. ಅವಾಗಿನ್ನ ನಾನೇನು ಬರೆಯೋದು ಏನೂ ಇರಲಿಲ್ಲ. ಚೆನ್ನಾಗಿ ಮಾತಾಡಿಸಿದ್ರು. ಏನು ಓದ್ತಾ ಇದೆಯಾ ಏನೋ ಅದೆಲ್ಲ ಕೇಳ್ತಾಯಿದ್ರು. ನಾನು ಥಿಂಕ್ ಅವಾಗಿನ್ನ ಇಂಜಿನಿಯರಿಂಗ್ ಸೇರಿಕೊಂಡಿದ್ದೆ ಅನಿಸುತ್ತೆ. ಆಮೇಲೆ ನಾನು ಮೈಸೂರಿಗೆ ಹೊಟ್ಟೋದೆ ಒಂದು ಸ್ವಲ್ಪ ವರ್ಷ. ಬಟ್ ಅಷ್ಟೊತ್ತಿಗೆ ಓದೋ ಅಂಥ ಒಂದು ತುಡಿತ ನನ್ನಲ್ಲಿ 65ನೇ ಇಸ್ವಿಯಿಂದ ಇದೆ. ಬಹುಶಃ ನಾನು ಸುಧಾ ಹುಟ್ಟಿದಾಗ್ಲಿಂದ ಓದ್ತಾ ಇದ್ದೀನಿ ಸುಧಾನ. ಆಮೇಲೆ ಚಂದಮಾಮ. ಸೊ ಹಾಗಾಗಿ ಓದ್ತಾ ಇರವೆ ಅವ್ರದ್ದು ಕಾದಂಬರಿಗಳು. ಆಮೇಲೆ ಅವ್ರದ್ದು ಮೃಗತೃಷ್ಣ ಬಂತು. ಆ ಟೈಮಲ್ಲೇ ಮುರುಘಕೃಷ್ಣನ ಸರ್ ಕಾಮನಬಿಲ್ಲು. ಮೃಗತೃಷ್ಣ ಅದೇನೇ ಕಾಮನಬಿಲ್ಲು ಅಂತ ಅಣ್ಣವ್ರ ಸಿನಿಮಾ ಆಯಿತು. ಅದಕ್ಕೆ ಮುಂಚೆ ಆ ಟೈಮಲ್ಲಿ ಏನಾಗೋದು, ನಮಗೆ ಸುಧಾ ಎಷ್ಟು ನಮಗೆ ಇಷ್ಟ ಅಂದರೆ, ಟಿ ಕೆ ರಾಮರಾವ್ದು ಹಿಮಪಾತ, ಈ ಕಡೆ ಅಶ್ವಿನಿ ಅವ್ರದ್ದು ಇದು ಮೃಗತೃಷ್ಣ. ಮೊದಲು ಸುಧಾಲಿ ಒಂದು ಕಡೆ ಬೆಸುಗೆ, ಇನ್ನೊಂದು ಕಡೆ ಇವ್ರದ್ದು ಇದು ಸೀಮಾರೇಖೆ. ಸೊ ಸುಧಾ ತುಂಬ ಜನಪ್ರಿಯ ಆ ಟೈಮ್ನಲ್ಲಿ. ಯಾಕೆಂದರೆ ಇಬ್ಬಿಬ್ಬರು ಜನಪ್ರಿಯ ಲೇಖಕರು ಒಟ್ಟೊಟ್ಟಿಗೆ ಬರಿತಾ ಇದ್ರು ಆ ಟೈಮಲ್ಲಿ. ಇಬ್ಬರು ಸ್ಟಾರ್ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆದ. ಎಕ್ಸಾಕ್ಟ್ಲಿ ಅದೇ ಥರ ಇತ್ತದು ಅವಾಗ. ಅದೇ ಥರ ಇತ್ತು. ಯಾಕೆಂದರೆ ಅವಾಗೆಲ್ಲ ಪಾಸ್ಟ್ ಟೈಮ್ ಇರಲಿಲ್ಲ, ಮೊಬೈಲಲ್ಲಿತ್ತು. ಮೊಬೈಲ್ ಈ ಫ್ರಂಟ್ ಎಂಡ್ ಮೊಬೈಲ್ಗಳು, ಟಾಪ್ ಎಂಡ್ ಮೊಬೈಲ್ಗಳೆಲ್ಲಿತ್ತು, ಕರೆಕ್ಟ್, ಏನೂ ಇರಲಿಲ್ಲ. ಸೊ ಫೋನ್ಗಳೇ ಇವಾಗ ನೀವು ಅಲ್ಲಿ ಹಳೆಯ ಸಿನಿಮಾಗಳು ನೋಡಿದ್ರೆ ಹೀರೋ ಹೀರೋಯಿನ್ನು ಒಂದು ಕಡೆ ಎಲ್ಲೋ ಕೂತ್ಕೊಂಡಿರ್ತಾರೆ, ಅವರೊಬ್ಬರೇ ಇದ್ದಾಗ ಪುಸ್ತಕ ಓದ್ತಾ ತೋರಿಸ್ತಾನೆ ನಮಗೆ, ಕಾದಂಬರಿ ಓದ್ತಾ ಇರ್ತಾರೆ. ಯಾಕೆ ಉಯ್ಯಾಲೆನಲ್ಲಿ ರಾಜ್ಕುಮಾರು ದೋಣಿಯೊಳಗೆ ನೀನು ಹಾಡು ಹೇಳ್ತಾ ಇರ್ತಾರೆ ನೋಡಿಕೊಂಡು, ಪೂರ್ತಿ ಹಾಡಿ ಅಂತ ಕಲ್ಪನಾ ಬಂದು ಪೂರ್ತಿ ಹಾಡ್ತಾರೆ ಹಾಡನ್ನ. ಇಲ್ಲೇ ಇದ್ದಿದ್ದು ಲಕ್ಷ್ಮೀನಾರಾಯಣ ಅವರು ಉಯ್ಯಾಲೆ ಎದುರುಗಡೆ ಮನೆ ನೋಡಿ, ಇಲ್ಲೇ ಇದ್ದಿದ್ದು. ಅದು ಹಂಗೆ ಅವಾಗೆಲ್ಲ ಕಾದಂಬರಿನೇ, ಎಲ್ಲರ ಕೈಲೂ ಕಾದಂಬರಿ ಇರೋದು. ಸರ್ ಕಾದಂಬರಿಗಳನ್ನ ಅವಾಗ ಸಿನಿಮಾ ಮಾಡೋರು ಸರ್, ಕೆಲವು ಧಾರಾವಾಹಿಗಳು ಆಗಿದೆ. ಸೊ ಕಾದಂಬರಿಗಳು ಸಿನಿಮಾ ಆಗೋದು ನಿಮ್ಮ ಪ್ರಕಾರ ಎಷ್ಟು ಚಾಲೆಂಜು ಸರ್? ಅಂದರೆ ಇವಾಗ ಆ್ಯಂಡ್ ಅವರು ಇನ್ನೂ ಒಂದು ಮಾಡಿದ್ದಾರೆ, ಅದನ್ನ ಓಪನ್ ಆಗಿ ಹೇಳೂ ಇದ್ದಾರೆ. ಕಪ್ಪು ಕೊಳನ ಅವರು ಒಂದು ಇಂಗ್ಲೀಷ್ ನಾವೆಲ್ ಅದು ಡೆನಿಸ್ ರಾಬಿನ್ಸ್ದು, ಅದನ್ನು ಅಳವಡಿಸಿದ್ದಾರೆ. ಯಾರೋ ಕೇಳಿದ್ರಂತೆ, ಯಾಕೆ ನೀನು ಅದನ್ನು ಮಾಡ್ತೀಯಾ, ನೀನೇ ಸ್ವಂತ ಬರೆಯೋಕ್ಕೆ ನಿಂಗೆ ಶಕ್ತಿ ಇದೆಯಲ್ಲ. ಅಂದರೆ ನಾನೇನೋ ಇಂಗ್ಲೀಷ್ ಓದಬಲ್ಲೆ, ಬಟ್ ಅವ್ರು ಕೆಲವ್ರಿಗೆಲ್ಲ ಓದೋಕ್ಕೆ ಬರಲ್ವಲ್ಲ, ಅವ್ರಿಗಾರು ಇದು ಗೊತ್ತಾಗಲಿ ಇಂಥ ಕಥೆ ಇದೆ ಅಂತ. ಕಪ್ಪು ಕೊಳ ಈಸ್ ಬೇಸ್ಡ್ ಆನ್ ಇನ್ ಇಂಗ್ಲೀಷ್ ನಾವೆಲ್.